ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇಂತಹ ಕನಸುಗಳು ನಿಮಗೇನಾದರೂ ಬಿದ್ದರೆ ಶೀಘ್ರದಲ್ಲೇ ಹಣದ ಲಾಭವಾಗುತ್ತೆ. ಆ ಕನಸು ಯಾವುದು, ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತ ಅದನ್ನು ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ವೈಯಕ್ತಿಕ ಏನೇ ಪ್ರಶ್ನೆ ಇದು ಕೇಳಬಹುದು, ಕರೆಕ್ಟಾಗಿ ಕೇಳಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟರೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದುಕೊಳ್ಳಿಸಿ. ಬರೀ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು, ಡೇಟ್ ಆಫ್ ಬರ್ತ್ ಹಾಕಿ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಕನಸಿನ ಬಗ್ಗೆ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೇನೆ ನಾನು. ಅಂದರೆ ಯಾವ ಥರ ಕನಸು ಬಿದ್ದರೆ ಯಾವ ಥರ ನಿಮಗೆ ಸೂಚನೆಯನ್ನು ಕೊಡುವಂಥದ್ದು, ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸು ನಿಜವಾಗುವಂಥದ್ದು, ಅದರ ಬಗ್ಗೆ ಎಲ್ಲನೂ ಪ್ರತಿಯೊಂದು ಕೊಡ್ತಾ ಇರ್ತೇನೆ. ಹಾಗೆಯೇ ಈ ಥರ ಕನಸುಗಳು ಬಿದ್ದರೆ ನಿಮಗೆ ಹಣದ ಒಂದು ಸಮಸ್ಯೆ ದೂರವಾಗುತ್ತೆ. ಶೀಘ್ರದಲ್ಲಿ ನಿಮ್ಮ ಯಾವುದೋ ಒಂದು ಕಡೆಯಿಂದ ಹಣ ಬರುವಂಥದ್ದು ತುಂಬಾ ಮಂಗಳಕರ, ಫಲಪ್ರದ ಅಂತ ಇದನ್ನು ಹೇಳಲಾಗಿದೆ. ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಕನಸಿನಲ್ಲಿ ಕೆಲವು ವಿಷಯಗಳನ್ನು ನೋಡುವುದು ತುಂಬ ಮಂಗಳಕರ, ಫಲಪ್ರದ. ಹಾಗೆಯೇ ಸ್ವಪ್ನಶಾಸ್ತ್ರ ನಮಗೆ ಒಳ್ಳೆಯ ಸಮಯಗಳು ಆರಂಭವಾಗುವ ಮುನ್ನ ಕೆಲವೊಂದು ಕನಸುಗಳು ಬೀಳುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಸ್ವಪ್ನಶಾಸ್ತ್ರ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಇವುಗಳನ್ನೆಲ್ಲ ನೋಡಿದರೆ ಅದನ್ನು ಮಂಗಳಕರ ಅಂತ ಪರಿಗಣಿಸಬೇಕೆಂಬುದನ್ನು ಹೇಳಿದೆ. ಇಂಥ ಕನಸುಗಳು ಆ ವ್ಯಕ್ತಿ ತನ್ನ ಭವಿಷ್ಯದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾನೆ. ಈ ಕನಸುಗಳು ಹಣಕಾಸಿನ ಲಾಭಕ್ಕೆ ಸಂಬಂಧಿಸಿದ ಸೂಚನೆಯನ್ನು ಕೂಡ ನೀಡುವಂಥದ್ದು. ಹಾಗೆಯೇ ಕನಸಿನಲ್ಲಿ ಇವೆಲ್ಲವನ್ನು ನಾನು ಏನು ಹೇಳ್ತಾ ಇದ್ದೇನೆ ಅದನ್ನೇನಾದರೂ ನಿಮಗೆ ಅದರಲ್ಲಿ ಒಂದನ್ನು ಆದರೂ ನೋಡಿದರೆ ನಿಮಗೆ ಮುಂಬರುವ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುವಂಥದ್ದು, ಹಣಕಾಸಿನ ಲಾಭದ ಒಂದು ಇದಕ್ಕೆ ಸಂಬಂಧಿಸಿದ ಒಂದು ಕನಸು ಅಂತಲೇ ಹೇಳಬಹುದು. ಕನಸಿನಲ್ಲಿ ಕಮಲದ ಹೂವನ್ನು ನೋಡುವುದು ಲಕ್ಷ್ಮೀದೇವಿ ಆಗಮನವನ್ನು ಸೂಚಿಸುವಂಥದ್ದು ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಈ ಕನಸು ಶೀಘ್ರದಲ್ಲೇ ವ್ಯಕ್ತಿ ಭವಿಷ್ಯದಲ್ಲಿ ತನ್ನ ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಳವನ್ನು ನೋಡುವಂಥದ್ದು ಅಂತ ಹೇಳುತ್ತದೆ. ಅಲ್ಲದೆ ಅಂಥ ಕನಸುಗಳು ಹಣಕಾಸಿನ ಸಮಸ್ಯೆಗಳಿಂದ ವ್ಯಕ್ತಿಗೆ ತ್ವರಿತ ಪರಿಹಾರವನ್ನು ನೀಡುವಂಥದ್ದು. ನಿಮ್ಮ ಕನಸಿನಲ್ಲಿ ಕಮಲದ ಹೂವನ್ನು ನೋಡುವುದು ನಿಮ್ಮ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಎಂಬುದರ ಸೂಚನೆ. ಹಾಗೆಯೇ ಕನಸಿನಲ್ಲಿ ಮಳೆಯನ್ನು ನೋಡುವುದು ಸಹ ಬಹಳ ಮಂಗಳಕರ. ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಮಳೆಯನ್ನು ನೋಡಿದರೆ ಅದು ತುಂಬ ಮಂಗಳಕರ, ಶ್ರೀಮಂತನಾಗುವ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಅಂಥ ಕನಸಿನ ನಂತರ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಹಣವನ್ನು ಗಳಿಸುವಂಥದ್ದು. ಅದೇ ಸಮಯದಲ್ಲಿ ಇಂಥ ಕನಸುಗಳು ನೀವು ಹಳೆಯ ಹೂಡಿಕೆಯಿಂದ ಲಾಭವನ್ನು ಪಡೆಯುವಿರಿ ಅನ್ನೋದನ್ನು ಕೂಡ ಹೇಳುತ್ತೆ. ಅಲ್ಲದೆ ಮಳೆಯ ಆಗಮನ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿ ಆಗಮನವನ್ನು ಸಂಕೇತಿಸುತ್ತೆ ಅಂತಲೂ ಹೇಳಬಹುದು. ನೋಡಿ, ಕೆಲವೊಂದು ಕನಸುಗಳಿಗೆ ಈ ಥರ ಅರ್ಥಗಳಿವೆ. ಎಲ್ಲ ಕನಸುಗಳು ಒಂದೇ ಅರ್ಥವನ್ನು ಇದು ಮಾಡೋದಿಲ್ಲ. ಕೆಲವೊಂದು ಅಂದರೆ ಇಂಥ ಒಳ್ಳೊಳ್ಳೆ ಕನಸು ಬಿದ್ದಾಗ ಏನು ಮಾಡಬೇಕು, ಅದನ್ನು ನಾವು ಆದಷ್ಟು ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ದೇವರಿಗೆ ಸಂಬಂಧಿಸಿದ್ದು, ಆಧ್ಯಾತ್ಮಿಕಕ್ಕೆ ಅಥವಾ ಇಂಥ ಒಳ್ಳೊಳ್ಳೆ ಕನಸು ಬಿದ್ದಾಗ ನಾವು ಯಾರ ಹತ್ರ ಹಂಚ್ಕೊಳ್ಳದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಅದರ ಫಲ ನಮಗೆ ಪೂರ್ಣವಾಗಿ ಹೇಳಿದರೆ ಸಿಗೋದಿಲ್ಲ ಅಂತ ಅರ್ಥ. ಹಾಗೆಯೇ ಕನಸಿನಲ್ಲಿ ಆಹಾರ, ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಸ್ವಾದಿಷ್ಟವಾದ ಆಹಾರವನ್ನು ನೀವು ನೋಡಿದರೆ ಅದನ್ನು ಮಂಗಳಕರ ಚಿಹ್ನೆ ಅಂತ ಪರಿಗಣಿಸಲಾಗುತ್ತೆ. ಅಂಥ ಕನಸುಗಳು ಒಳ್ಳೆಯ ಸಮಯದ ಆರಂಭವನ್ನು ಕೂಡ ಸೂಚಿಸುವುದು. ನೀವು ಸಹ ಅಂತಹ ಕನಸನ್ನು ಕಂಡರೆ ನೀವು ದೊಡ್ಡ ಲಾಭವನ್ನು ಪಡೆಯಬಹುದು ಅಂತ ಅರ್ಥ. ಯಾವುದೋ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಕಷ್ಟ ಇರುತ್ತೆ, ಸಾಧ್ಯನಾ ಈ ಥರ ಆಗೋಕ್ಕೆ ಅಂತ ಅನ್ನುವ ಸಂಶಯನೂ ಬರ್ಬೋದು. ದೇವರು ಕಣ್ಣು ಬಿಟ್ಟರೆ ಎಲ್ಲವೂ ಸಾಧ್ಯ ಅಲ್ವಾ ಈ ಭೂಮಿ ಮೇಲೆ. ಅದಕ್ಕೆ ಅದು ಒಂದು ಆರಂಭ. ನೆಕ್ಸ್ಟ್ ಡೇನೇ ಏನೋ ಒಳ್ಳೆಯದಾಗಬೇಕು ಅಂತಲ್ಲ, ಮುಂದೆ ಆಗೋದನ್ನು ಇದು ಸೂಚಿಸುವಂಥದ್ದು ಇಂಥ ಕನಸುಗಳು. ಹಾಗೆಯೇ ಇಂತಹ ಕನಸನ್ನು ಕಂಡರೆ ನೀವು ದೊಡ್ಡ ಲಾಭವನ್ನು ಪಡಿಬಹುದು. ಅಲ್ಲದೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳಲಿದ್ದೀರಿ. ಅಂಥ ಕನಸುಗಳು ವ್ಯಕ್ತಿ ಮನಸ್ಸಿನಲ್ಲಿ ತೃಪ್ತಿಯ ಭಾವನೆಯನ್ನು ತುಂಬಿಸುತ್ತೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸುಗಳು ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಹಣದ ಲಾಭವನ್ನು, ಸಮೃದ್ಧಿಯನ್ನು ಪಡೆದುಕೊಳ್ತಾನೆ ಅನ್ನೋದನ್ನು ಹೇಳುತ್ತೆ. ಇಂಥ ಕನಸುಗಳು ಬಿದ್ದಾಗ ಏನು ಮಾಡಬೇಕು, ಅತಿಯಾಗಿ ಯೋಚಿಸಲಿಕ್ಕೆ ಹೋಗಬೇಡಿ. ಯಾಕಪ್ಪ ಬಿತ್ತು ಈ ಥರ ಕನಸು, ಯಾಕಾಗೆ ಬಂತು, ಇದರಿಂದ ಏನಾದರೂ ಕೆಟ್ಟದಾಗುತ್ತಾ, ಆ ಥರ ಈ ಥರ ಅಂತ ಏನೇನೋ ಬರುತ್ತೆ ಮನಸ್ಸಿನಲ್ಲಿ. ಅದನ್ನೆಲ್ಲ ಏನೂ ಯೋಚನೆ ಮಾಡಬೇಡಿ, ತುಂಬ ಖುಷಿಪಡಿ. ಅದರ ಬದಲು ಚಿಂತೆ ಮಾಡೋದನ್ನು ಬಿಟ್ಟು ಖುಷಿಪಡಿ ಅನ್ನೋದನ್ನು ಹೇಳ್ತೇನೆ. ತುಂಬಾ ವೀಡಿಯೋಸ್ ಹಾಕ್ತಾ ಇರ್ತೇನೆ.
ಕನಸು ಎಲ್ರಿಗೇ ಬೀಳುವಂಥದ್ದು ಅಲ್ವಾ. ಅವರಿಗೆ ಬೀಳುತ್ತೆ, ನಮಗೆ ಬೀಳೋದಿಲ್ಲ, ಅವರಿಗೆ ಬೀಳುತ್ತೆ, ಆ ಥರ ಏನಿಲ್ಲ. ಎಲ್ರಿಗೂ ಒಂದಲ್ಲ ಒಂದು ಕನಸು ಬೀಳುವಂಥದ್ದೇ. ಅದಕ್ಕೆ ಆದಷ್ಟು ವಿಡಿಯೋನ ಮಾಡ್ತಾ ಇರ್ತೇನೆ. ಧನ್ಯವಾದಗಳು.